ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಈ ದಿನ ನಾವು ದಾಂಡೇಲಿಯ ಫನ್ಸೋಲಿ ಬಳಿ ಇರುವ ಗೆಸ್ಟ್ ಹೌಸ್ಗೆ ಬಂದಿದ್ದೇವೆ. ಇಲ್ಲಿ ರಾಹುಲ್ ಬಾವಾಜಿಯವರೊಂದಿಗೆ ಇದ್ದೇವೆ. ಇವರು ಈ ಗೆಸ್ಟ್ ಹೌಸ್ನ ಮಾಲೀಕರು. ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಪ್ರವೃತ್ತಿಯಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಪ್ರೇಮಿಗಳು ಮತ್ತು ಸಂರಕ್ಷಕರು. ತಮ್ಮ ವಕೀಲ ವೃತ್ತಿಯನ್ನು ಅರಣ್ಯಜೀವಿಗಳ ಸಂರಕ್ಷಣೆಗೆ ಉಪಯೋಗಿಸುವುದರೊಂದಿಗೆ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿನ ಗೆಸ್ಟ್ ಹೌಸ್ನಿಂದ ಬರುವ ಲಾಭಾಂಶವನ್ನು ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಟ್ರೈಬಲ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಶಾಲೆ ಪರಿಕರಗಳಾದ ಪುಸ್ತಕ, ಪೆನ್, ಪೆನ್ಸಿಲ್ ಇನ್ನಿತರೆ ಅಗತ್ಯ ವಸ್ತುಗಳನ್ನು ಒದಗಿಸಲು ಬಳಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ವನ್ಯಜೀವಿಗಳಿಗೆ ಬೇಟೆಗಾರರಿಂದ ತೊಂದರೆಯಾದಾಗ ಅವರ ವಿರುದ್ಧ ಕೇಸುಗಳನ್ನು ಹಾಕಿ ಅರಣ್ಯ ಅಧಿಕಾರಿಗಳಿಗೂ ಸಹ ಸಹಾಯಕಾರಿಯಾಗಿದ್ದಾರೆ ಎಂದು ನಾವು ಕೇಳಿದ್ದೇವೆ. ಬನ್ನಿ ರಾಹುಲ್ ಬಾವಾಜಿಯವರ ಅನುಭವ ಕೇಳೋಣ. ಯಾವ ಉದ್ದೇಶಕ್ಕಾಗಿ ಈ ಹೋಮ್ ಸ್ಟೇಯನ್ನು ನಡೆಸುತ್ತಿದ್ದೀರಾ ನೀವು? ಸರ್, ನಾನು ಇಲ್ಲಿ ಪೊನ್ಸೋಲಿ ಅಂತೇಳಿ ದಾಂಡೇಲಿ ಕಡೆ ಸಫಾರಿ ಪಾಯಿಂಟ್ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ ನನ್ನೊಂದು ಹೋಮ್ ಸ್ಟೇ ಇದೆ. ಸೊ ಸುಮಾರು ಒಂದು 12 ವರ್ಷದಿಂದ ನಾನೊಂದು ಹೋಮ್ ಸ್ಟೇ ನಡೆಸ್ತಾ ಇದ್ದೀನಿ. ಅದ್ರ ಬರುವಂಥ ಏನು ಸರ್ಪ್ಲಸ್ ಅಮೌಂಟ್ ಇದೆ ಅದು ನಾನು ಇಲ್ಲಿ ಲೋಕಲ್ ಟ್ರೈಬಲ್ ಸ್ಟೂಡೆಂಟ್ಸ್ ಎಜುಕೇಷನ್ ಸಪೋರ್ಟ್ ಮಾಡ್ತೀನಿ. ಸೊ ಅವ್ರಿಗೆ ಬುಕ್ಸ್ ಆಗಲಿ, ಪೆನ್ನು, ಪೆನ್ಸಿಲ್ಸು ಮತ್ತು ಏನು ಸ್ಟಡೀಸ್ ಮೆಟೀರಿಯಲ್ಸ್ ಇರಲಿ ಏನಿದ್ರೂ ಕೂಡ ನಾವು ಅದು ಹೆಲ್ಪ್ ಮಾಡ್ತೀವಿ. ಸುಮಾರು 12 ಶಾಲೆಗಳಿದೆ ಇನ್ ಆ್ಯಂಡ್ ಅರೌಂಡು. ಸೊ ಅದರಲ್ಲಿ ನಮ್ಮ ಕುಣಬಿ ಆಗಲಿ, ಆಮೇಲೆ ಸಿದ್ಧಿ ಮಕ್ಕಳು, ಈ ಥರ ಬೇರೆ ಬೇರೆ ಲೋಕಲ್ ಟ್ರೈಬಲ್ಸ್ ಮಕ್ಕಳು ಓದ್ತಾರೆ. ಅವ್ರಿಗೊಂದು ಎಜುಕೇಷನ್ ಸಪೋರ್ಟ್ ಈ ನಂದು ಹೋಮ್ ಸ್ಟೇ ಥ್ರೂ ಮಾಡ್ತೀನಿ ಸರ್. ಸೊ ಇಲ್ಲಿ ವೈಲ್ಡ್ ಲೈಫ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತದೆ. ಇಲ್ಲಿ ಯಾವ್ಯಾವ ಥರ ಪ್ರಾಣಿಗಳು ಕಾಣಿಸ್ತವೆ ಮತ್ತು ಇದರಿಂದ ನೀವು ಇಲ್ಲಿ ಓಡಾಡ್ತಾ ಇರ್ತೀರಾ ಅಥವಾ ಮಕ್ಕಳು ಇರ್ತಾರೆ, ಅವ್ರಿಗೇನು ತೊಂದರೆ ಏನಿಲ್ವಾ? ಇದು ನಮ್ಮ ದಾಂಡೇಲಿ ಏನಿದೆಯಲ್ಲ, ಇದು ದಿಸ್ ಇಸ್ ಅ ಟೈಗರ್ ರಿಸರ್ವ್, ಆಮೇಲೆ ಎಲಿಫೆಂಟ್ ರಿಸರ್ವ್ ಮತ್ತು ಹಾರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್. ಇದು 3 ಕೂಡ ಫ್ಲ್ಯಾಗ್ಶಿಪ್ ಸ್ಪೀಸೀಸ್. ಇದು ಒಂದೇ ಜಾಗದಲ್ಲಿ ಸಿಗೋದು, ಅದು ನಮ್ಮ ದಾಂಡೇಲಿ ಮತ್ತು ಜೊಯ್ಡಾ ಭಾಗದಲ್ಲಿ ಸಿಗುತ್ತೆ. ಸೊ ಇಲ್ಲಿ ಏನಾಯ್ತಂದರೆ, ಇಲ್ಲಿ ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಭಾಳ ಕಮ್ಮಿ. ಇಲ್ಲಿ ಯಾವುದೋ ಒಂದು ಟೈಗರ್ ಆಗಲಿ ಇಲ್ಲ ಲೆಪರ್ಡ್ ಆಗಲಿ ಯಾವಾಗೂ ಯಾವುದು ಮನುಷ್ಯನಿಗೆ ಇದು ಇಂಜುರಿ ಆಗಲಿ ಅಥವಾ ಹಿಡಿದಿದ್ದಿಲ್ಲ. ಯಾಕಂದರೆ ಆ ಸೈಕಲ್ ಏನಿದೆ ಅದು ಫುಲ್ ಕಂಪ್ಲೀಟ್ ಇದೆ ಇಲ್ಲಿ. ಸೊ ಅದಕ್ಕೆ ಹಾರ್ಮೋನಿಯಿಂದ ಮನುಷ್ಯರು ಹಾಗೆ ಕಾಡು ಪ್ರಾಣಿಗಳು ತಮ್ಮ ಇದರಲ್ಲಿ ಆರಾಮಾಗಿರುತ್ತೆ. ಅಂದರೆ ಈ ಕಾಡು ಪ್ರಾಣಿಗಳಿಗೆ ಬೇಕಾದಂಥ ಆಹಾರ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಯಾವಾಗ ಕಾಡು ಪ್ರಾಣಿಗಳಿಗೆ ತಮ್ಮದು ಬೇಕಾದಂಥ, ಫಾರ್ ಎಕ್ಸಾಂಪಲ್ ಟೈಗರ್ಗೆ, ಜಿಂಕೆ, ಲೆಪರ್ಡ್ಗೆ ಯಾವುದಾದ್ರು ಏನು ವೈಲ್ಡ್ ಬೋರ್ಸ್ ಆಗಲಿ ಇದೆಲ್ಲ ಸಿಗ್ತಾ ಇರುತ್ತೆ. ಆವಾಗ ಮನುಷ್ಯರಿಗೆ ಯಾವ ಥರದ್ದು ಒಂದು ರಿಸ್ಕ್ ಇರಲ್ಲ. ಸೊ ನೀವು ಇಲ್ಲಿ ನೋಡಿದ್ದೀರಾ ಅನಿಮಲ್ಸ್, ಅದು ಬ್ಲ್ಯಾಕ್ ಪ್ಯಾಂಥರ್ ಆಗಲಿ ಅಥವಾ ಲೆಪರ್ಡ್ ಆಗಲಿ ನೀವು ಸೈಟ್ ಮಾಡಿದ್ದೀರಾ? ಹೌದು ಸರ್, ನಾನು ಸುಮಾರಷ್ಟು ಲೆಪರ್ಡ್ ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್, ಟೈಗರ್ಸ್ ಎಲ್ಲ ನೋಡಿದ್ದೀನಿ. ಮತ್ತು ಸುಮಾರಷ್ಟು 2 ಬ್ಲ್ಯಾಕ್ ಪ್ಯಾಂಥರ್ ರೆಸ್ಕ್ಯೂ ಮಾಡಿದ್ದೀನಿ, 3 ಲೆಪರ್ಡ್ಸು, ಆಮೇಲೆ 1 ಟೈಗರು ಕೂಡ ರೆಸ್ಕ್ಯೂ ಮಾಡಿದ್ದೀನಿ ಸರ್. ರೆಸ್ಕ್ಯೂ ಹೇಗೆ ಮಾಡಿದ್ದೀವಿ ಸರ್? ರೆಸ್ಕ್ಯೂ ಅಂದರೆ ಯಾವ ಥರ ಮಾಡಿದ್ದೀವಿ? ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಒಂದು ಟೈಗರ್ ರೆಸ್ಕ್ಯೂ ಮಾಡಿದ್ವಿ. ಅದು ತಾಯಿ ಕಡೆಯಿಂದ ಸಪ್ರೇಟಾಗಿ ಬಂದ್ಬಿಟ್ಟಿತ್ತು, ಒಂದು 6 ತಿಂಗಳದ್ದು ಟೈಗರ್ ಅದು. ಸೊ ಆ ಜನಪ್ರದೇಶದಲ್ಲಿ ಬಂದಾಗ ನಾವು ಡಿಪಾರ್ಟ್ಮೆಂಟ್ ಕಡೆ ಸೇರಿ ಪ್ಲ್ಯಾನ್ ಮಾಡಿ ಅದಕ್ಕೆ ರೆಸ್ಕ್ಯೂ ಮಾಡ್ತೀವಿ. ಇಲ್ಲಿ ಪೋಚರ್ಸ್ ಅಂದರೆ ಇದು ಬೇಟೆಗಾರರು ಯಾರಿಲ್ಲ ಸರ್ ವೈಲ್ಡ್ ಲೈಫ್ಗೆ ಹಾರ್ಮ್ ಮಾಡುವಂಥ? ಇಲ್ಲ, ಇಲ್ಲಿ ಭಾಳಷ್ಟು ಕಮ್ಮಿ ಸರ್ ಆ ಥರದ್ದೊಂದು ಹಂಟಿಂಗ್ದೆಲ್ಲ ಮಾಡೋದು. ಮೊದಲು ಆಗ್ತಿತ್ತು, ಈಗ ಭಾಳ ಕಮ್ಮಿ. ಮತ್ತು ಅದು ಕಮರ್ಷಿಯಲ್ ಆ ಥರದ್ದಿಲ್ಲ. ಇದು ಲೋಕಲ್ ಕನ್ಸಂಪ್ಷನ್ ಸಲುವಾಗಿ ಮೊದಲು ಡಿಯರ್ಸ್ ಎಲ್ಲ ಹಂಟಿಂಗ್ ಆಗ್ತಿತ್ತು. ಬಟ್ ಈಗೆಲ್ಲ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಎಲ್ಲ ಸಕ್ರಿಯ ಆಗಿದ್ದರಿಂದ ಆ ಥರದ್ದು ಭಾಳ ಕಮ್ಮಿ ಆಗಿದೆ ಸರ್. ಸೊ ನೀವು ಲಾಯರ್ ಅಂತ ಹೇಳಿದ್ರೆ, ನೀವು ಈ ಥರ ವೈಲ್ಡ್ ಲೈಫ್ ಆ್ಯಕ್ಟ್ನ ಅಥವಾ ವೈಲೇಟ್ ಮಾಡಿದವ್ರ ವಿರುದ್ಧ ಏನು ಕೇಸ್ ಹಾಕೋದು ಆ ಥರ ಮಾಡಿದ್ದೀರಾ? ಹೌದು ಸರ್, ಸುಮಾರಷ್ಟು ಮಾಡಿದ್ದೀವಿ ನಾವು. ಮತ್ತು ಆಮೇಲೆ ಇದು ವೈಲ್ಡ್ ಲೈಫ್ ಇದ್ರ ಬಗ್ಗೆನೂ ಕೂಡ ಡಿಪಾರ್ಟ್ಮೆಂಟಿಗೆ ನಾವು ಗೈಡೆನ್ಸ್ ಕೊಡ್ತೀವಿ, ಯಾವ ಥರದ್ದು ಕೇಸ್ ಮಾಡಬೇಕು ಅಂತೇಳಿ, ಯಾವ್ಯಾವ ಸೆಕ್ಷನ್ ಹಾಕಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಕೇಸು ಅಂತೇಳಿ ಅದು ಕೂಡ ನಾವು ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇವರು ರಾಹುಲ್ ಬಾವಾಜಿ ಅಂತ. ಇವರು ಅರಣ್ಯ ಪ್ರದೇಶ ಮತ್ತು ಅರಣ್ಯ ವಾಸಿಗಳು ಮತ್ತು ಅರಣ್ಯ ಪ್ರಾಣಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ. ಇವರ ಕಾಳಜಿಗೆ ನಮ್ಮದೊಂದು ಸಲಾಂ. ಥ್ಯಾಂಕ್ ಯು.